ಜಿತ್ ಅಮ್ಮ ನಡೀರಿ ದೇವಸ್ಥಾನಕ್ಕೆ ಹೋಗ್ಬಾರ್ದು. ಅದು ಪ್ರತಿ ವರ್ಷ ದೇವಸ್ಥಾನದಲ್ಲಿ ಸಾಕಷ್ಟು ಭಕ್ತಾದಿಗಳು ನನ್ನ ವೋಟರ್ಸ್ ಎಲ್ಲ ಬರ್ತಾರೆ. ಅವ್ರ ಎದುರಿಗೆ ಸಿಕ್ಕಾಗ ತಮ್ಮ ಕಷ್ಟಗಳು ಕುಂದುಕೊರತೆಗಳನ್ನ ಹೇಳ್ಕೊತಾರೆ. ಅದು ತಪ್ಪು ಹೋಗೋದು ಬೇಡ ಅಂತ. ನನಗೆ ಗೊತ್ತು ಮಾವ ನೀವು ಯಾಕೆ ಹೊರಟಿದ್ದೀರಾ ಅಂತ. ಅತ್ತೆಗೆ ಎಲ್ಲಿ ಅವಮಾನ ಆಗ್ಬಿಡುತ್ತೋ, ಅವರೆಲ್ಲಿ ಮಾತುಗಳನ್ನ ಕೇಳಬೇಕಾಗುತ್ತೋ ಅಂತ ನೀವು ದೇವಸ್ಥಾನಕ್ಕೆ ಹೊರಟಿದ್ದೀರಾ ಅಲ್ವಾ? ಒಪ್ಕೊಳ್ಳಿ ಮಾವ, ನಿಮಗೆ ಅತ್ತೆ ಬಗ್ಗೆ ಇನ್ನೂ ಸಾಫ್ಟ್ ಕಾರ್ನರ್ ಇದೆ ಅಂತಂದಮೇಲೆ ಅವ್ರ ಬಗ್ಗೆ ನಿಮಗೆ ಪ್ರೀತಿ ಇದೆ ಅಂತ ಅರ್ಥ ಅಲ್ವಾ? ದೇವಸ್ಥಾನಕ್ಕೆ ಪ್ರತಿ ಸಾರಿ ಹಾಡ್ಕೊಂಬಂದಿದ್ದೀನಿ, ಈ ಸಾರಿ ತಪ್ಪಿಸೋದು ಬೇಡ ಅಂತ. ಅಯ್ಯೋ, ನೀವು ದೇವಸ್ಥಾನಕ್ಕೆ ಬರಲ್ಲ ಅಂತ ಅವ್ರಿಗೆ ಹೇಳ್ಬಿಟ್ಟಿದ್ದೀನಲ್ವೇ? ಪರವಾಗಿಲ್ಲ, ನಾನು ಹೇಳ್ತೀನಿ. ಸ್ವಲ್ಪ ಹುಷಾರಿಲ್ಲ, ಸ್ವಲ್ಪ ಹೊತ್ತಾದರೂ ಹಾಡು ಹೋಗ್ತೀನಿ ಅಂತ. ದೀದಿ ಹೊರಟಿರೋದು ಸೂರ್ಯ ಅವ್ರ ಬಗ್ಗೆ ಯಾರೂ ತಪ್ಪು ತಿಳ್ಕೊಬಾರ್ದು, ಅವ್ರಿಗೇನು ಹೇಳಬಾರ್ದು ಅಂತ ತಾನೆ? ಏನಿದ್ರ ಅರ್ಥ? ಸೂರ್ಯ ಅವ್ರ ಮೇಲೆ ನಿನಗೆ ಸ್ವಲ್ಪನೂ ಪ್ರೀತಿ ಕಡಿಮೆ ಆಗಿಲ್ಲ ಅಂತ ತಾನೆ? ಮಾವ ಬನ್ನಿ ಹೋಗೋಣ. ಬನ್ನಿ ಬನ್ನಿ. ಅತಿ ಬಾ. ಬಂದ್ರಾ? ಕೂತ್ಕೊಳ್ಳಿ. ಹೋಗಲ್ಲ ಅಂತಿದ್ದ ಸೂರ್ಯ ದೇವಸ್ಥಾನಕ್ಕೆ ಹೊರಟು ನಿಂತಿದ್ದಾರೆ. ಇಲ್ಲೂ ಕೂಡ ಡಿಟೋ. ಹೋಗಲ್ಲ ಅಂತಿದ್ದ ಆರ್ತಿ ಆಂಟಿ ಅಲಂಕಾರ ಮಾಡಿಕೊಂಡು ಆಟೋಲ್ ಕೂತ್ರು. ಇದು ಹಿಂದೆ ನಿಮ್ಮಣ್ಣ ಆ ರಂಜಿತದೇನೋ ಕೈವಾಡ ಇರಬೇಕು. ಅದೇನು ಅಂತ ನಮ್ಮ ಅಣ್ಣ ಅಂತ ಹುಟ್ಬಿಟ್ನ ಅವನು. ಅಲ್ಲಿ ನೀನು ಆ ಆರ್ತಿನ ತಡಿಯಕ್ಕಾಗಲ್ವಾ? ನೀವು ಸೂರ್ಯನ್ ತಡಿಯಕ್ಕಾಗಲ್ವಾ? ಸೂರ್ಯ ಅರ್ಪಿಕನ್ ಕರಿಯೋ, ಫಾನ್ ಮಾಡೋ. ಬಂದೆ. ಇದನ್ನೆಲ್ಲ ರಂಜಿತ್ ಅವ್ರ ಮಾವಂಗೆ ಸರ್ಪ್ಗಾವಲು. ಇಲ್ಲೂ ಅಷ್ಟೇ, ಆ ಮುದುಕಿದಳಲ್ಲ ಆರ್ತಿ ಹತ್ರ ಸುಳಿಯೋಕೆ ಬಿಡ್ತಿಲ್ಲ. ಹೋಗ್ಲಿ ಬಿಡು, ಆದ್ರೆ ಯಾವುದೇ ಕಾರಣಕ್ಕೂ ದೇವಸ್ಥಾನದಲ್ಲಿ ಅವರಿಬ್ರು ಹತ್ರ ಆಗ. ನಿರೋಷ, ಹಾ ಬಂದೆ. ಸರಿ ಕಣೆ, ಆಮೇಲೆ ಮಾಡ್ತೀನಿ.
ಆಟೋನ ಸೈಡ್ ಹಾಕಿ ಈ ಶರ್ಟನ್ನು ಬಿಚ್ಬಿಟ್ ಬಾ. ಎಲ್ಲ ಕಡೆ ಬಲವಂತ ಮಾಡ್ತಿಲ್ಲಮ್ಮ. ನಮಸ್ಕಾರ ತಾಯಿ. ನಮಸ್ಕಾರ. ನೀವೆಲ್ಲಿ ಬರಲ್ಲ ಅನ್ಕೊಂಡ್ಬಿಟ್ಟಿದ್ವಿ ನಾವು. ಬಂದ್ರಲ್ಲ, ಬಹಳ ಸಂತೋಷ ಆಯ್ತು. ನೋಡಿ, ನಿಮ್ಮ ಸಂಗೀತ ಕೇಳೋದಕ್ಕೆ ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದಾರೆ. ನೀವು ಬರ್ದಿದ್ರೆ ಅವ್ರಿಗೆ ಏನು ಹೇಳಬೇಕು ಅಂತ ಮುಜುಗರ ಆಗ್ತಿತ್ತು. ತುಂಬ ಉಪಕಾರ ಆಯ್ತು ನೀವು ಬಂದಿದ್ದು. ಅಯ್ಯೋ, ಅದ್ರಲ್ಲಿ ಉಪಕಾರ ಏನು ಬಂತು? ದೇವ್ರ ಸೇವೆ ಮಾಡಬೇಕಿತ್ತಲ್ವ, ಅದಕ್ಕೆ ಬಂದಿದ್ದೀವಿ. ಸೂರ್ಯ ಅವ್ರು ಇಲ್ಲಿ ಅವ್ರು ಬರ್ಲಿಲ್ವಾ? ಅವ್ರು ಬರಲ್ಲ ಅಂದ್ರೆ ಅವ್ರನ್ನ ಕೇಳಿ, ನಮ್ನ ಯಾಕೆ ಕೇಳ್ತೀರಾ? ಅದೇ ನಿಮ್ಮ ಕೈ ಮುಗಿದು ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರ್ತೀಯ. ಅವರು ಬರಬೇಕಾಗಿತ್ತು, ನಮ್ಮ ಮತ್ತೆ ಹುಷಾರಿರ್ಲಿಲ್ಲ, ಹಾಗಾಗಿ ಅವ್ರು ಬರೋಕ್ಕಾಗಲಿಲ್ಲ. ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಕ್ಷಮೆ ಕೇಳಿ ಅಂತ ಅವ್ರು ಹೇಳಿದ್ದಾರೆ, ದಯವಿಟ್ಟು ಕ್ಷಮಿಸಿ. ಪ್ರತಿ ವರ್ಷ ಅವರೇ ಬರ್ತಾ ಇದ್ರು. ಅವರೇ ನಮ್ಮ ಚೀಫ್ ಗೆಸ್ಟ್. ಈ ವರ್ಷ ಬರಲಿಲ್ಲ ಅಂದರೆ ಮನಸ್ಸಿಗೆ ಏನೋ ಒಂಥರ ಅತೃಪ್ತಿ. ನೋಡಿ, ಇಷ್ಟೆಲ್ಲ ಅರೇಂಜ್ಮೆಂಟ್ ಆಗಿರೋದೆಲ್ಲ ಅವರಿಂದಾನೆ. ಬರಲ್ಲ ಅಂದ್ರು ಇಷ್ಟೆಲ್ಲ ಖರ್ಚು ಮಾಡಿದ್ದಾರೆ ಅಂದ್ರೆ ಇದೆ ಅಂತ ತೋರ್ಸೋ ಹುಚ್ಚಿರ್ಬೇಕು. ಅದೇ ಅಮ್ಮ, ಬನ್ನಿ ಒಳಗೆ. ಆದೇಶ್ವರ ದಯ ಬಾರದೆ ಬರಿದಾದ ಬಾಳಲ್ಲಿ ಬರಬಾರದೆ, ನೀನಿಲ್ಲದೆ ನನಗೆ ಬದುಕೆಲ್ಲಿದೆ. ಮಾದೇಶ್ವರ ದಯ ಬಾರದೆ ಬರಿದಾದ ಬಾಳಲ್ಲಿ ಬರಬಾರದೆ, ನೀನಿಲ್ಲದೆ ನನಗೆ ಬದುಕೆಲ್ಲಿದೆ. ಮಾದೇಶ್ವರ ದಯ ಬಾರದೆ. ಹಾಯ್ ಅದಿ. ಈ ದಿಮಾಕ್ಗೇನು ಕಡಿಮೆ ಇಲ್ಲಲ್ಲ ನಿನಗೆ? ದುಡ್ಡು ತಿಂತೀನಿ, ದಿಮಾಕ್ ಇರುತ್ತೆ. ಬಿಟ್ಟಿ ತಿನ್ನೋರಿಗೆ ಬಕೆಟ್ ಹಿಡಿಯೋ ಬುದ್ಧಿ ಇರುತ್ತೆ. ಹಲ್ಲಿಡ್ದು ಮಾತಾಡು. ದೇವಸ್ಥಾನ ಅಂತ ನೋಡಲ್ಲ, ಕಪಾಳಿಗೆ ಬಾರಿಸ್ಬಿಡ್ತೀನಿ. ನಾವೇನು ಬಿಟ್ಟಿ ಬಿದ್ದಿಲ್ಲ ಇಲ್ಲಿ. ಕಂಡ್ಕಂಡವ್ರ ಕೈಲಿ ಕಪಾಲಕ್ಕೆ ಮಾಡ್ಕೊಡ್ತಾರೆ. ಈ ಬಿತ್ರಿನೂ ಬಂದಿದ್ದಾಳ. ಕಾಯ್ತಿದ್ರಿ ಅಲ್ವಾ ಅಮ್ಮ ದೂರ ಆಗೋದಕ್ಕೆ? ವಯಸ್ಸಾದ್ಮೇಲಾದ್ರೂ ಸ್ವಲ್ಪ ಘನತೆ ಇರಲಿ. ಏನೋ ನಿನ್ನ ಘನತೆ, ನಿನ್ನ ಘನತೆ ಇದೆಯಾ? ಅಮ್ಮ, ಬನ್ನಿ ರಂಜಿತ್. ಚೆನ್ನಾಗಿದ್ಯಾ ಆದಿ? ಹೇಗಾದ್ರೂ ತಿನ್ ಹೋಗೆ ಮನೆಯಾಳಿ. ನಮಸ್ಕಾರ. ನಮಸ್ಕಾರ. ನೀವು ಬರಲ್ಲ, ನಿಮ್ಮ ತಾಯಿಗೆ ಮೈಯಲ್ಲಿ ಹುಷಾರಿಲ್ಲ ಅಂತಂದಿದ್ರು. ಯಾರು? ನಿಮ್ಮ ಸೊಸೆ ಆರ್ತಿ ಅವರು. ಹಾಂ, ಆ್ಯಕ್ಚುಲಿ ಅಮ್ಮಂಗೆ ಹುಷಾರಿರಲಿಲ್ಲ. ಅವರು ಬರಲ್ಲ ಅಂತಲೇ ಕೂತಿದ್ರು. ಬಲವಂತವಾಗಿ ನಾನೇ ಕರ್ಕೊಂಡು ಬಂದೆ. ಒಳ್ಳೇದಾಯ್ತು ಬಿಡಿ. ನಿಮ್ಮ ಇಡೀ ಕುಟುಂಬ ಒಟ್ಟಿಗೆ ಬಂದ್ರೇ ನಮ್ಮ ದೇವಸ್ಥಾನಕ್ಕೆ ಒಂದು ಕಡೆ. ದಯವಿಟ್ಟು ಬನ್ನಿ. ಬನ್ನಿ. ಬೇರೆಯವ್ರ ಮುಂದೆ ಆರತಿ ಅವ್ರನ್ನ ಬಿಟ್ಕೊಡ್ಬಾರ್ದು ಅಂತ ಹಾಗೆ ಹೇಳಿದೆ. ಏನು ಬೇಜಾರು ಮಾಡ್ಕೊಂಡು ಹೊರಟ್ಬಿಡ್ಬೇಡ. ರುದ್ರಂ ಪಶುಪತಿಂ ಸ್ಥಾನಂ ನೀಲಕಂಠಂ ಉಮಾಪತಿಂ ನಮಾಮಿ ಶಿರಸಾ ದೇವಂ ಕಿನ್ನೋ ಮೃತ್ಯು ಕರಿಷ್ಯತೆ ನೀಲಕಂಠಂ ಕಾಲಮೂರ್ತಿಂ कालग्नं कालनाशनं नमामि शिरसा देवं किन्नो मृत्यो करिष्यते।
ಭಕ್ತಾದಿಗಳಿಗೆಲ್ಲ ನಮಸ್ಕಾರ. ಇಂದಿನ ಅಮೋಘವಾದ ಸಂಗೀತ ಕಾರ್ಯಕ್ರಮಕ್ಕೆ ನಮ್ಮ ಎಕ್ಸ್ ಎಮ್ ಎಲ್ ಎಗಳಾದ ಶ್ರೀ ಸೂರ್ಯ ಅವರು ಆಗಮಿಸಿ ನಮ್ಮ ಶಿವರಾತ್ರಿಯ ಕಾರ್ಯಕ್ರಮಕ್ಕೆ ಒಂದು ಕಳೆಯನ್ನು ತಂದುಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತದೆ. ಅದೇ ರೀತಿಯಾಗಿ ಅವರ ಶ್ರೀಮತಿಯವರಾದ ಆರತಿ ಸೂರ್ಯ ಅವರು ಈ ಸುಂದರವಾದ ಸಂಗೀತ ಕಾರ್ಯಕ್ರಮವನ್ನು ನಮಗೆ ನೀಡಿ ನಮ್ಮನ್ನೆಲ್ಲ ಕೃತಾರ್ಥನನ್ನಾಗಿ ಮಾಡಿದ್ದಾರೆ. ಅವರಿಗೆ ನಮ್ಮ ದೇವಸ್ಥಾನದ ಕಮಿಟಿ ಸನ್ಮಾನ ಮಾಡಬೇಕು ಅಂತ ಯೋಚಿಸಿದೆ. ಈ ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಮಹಾದಾನಿಗಳಾದ ಶ್ರೀ ಸೂರ್ಯ ಅವರೇ ನಡೆಸಿಕೊಡ್ಬೇಕು ಅಂತ ನಾನು ತಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತೀನಿ. ಶ್ರೀಯುತ ಸೂರ್ಯ ಅವರು ನಮ್ಮ ಸನ್ಮಾನದ ದ್ಯೋತಕವಾಗಿ ಆರತಿ ಸೂರ್ಯ ಅವರಿಗೆ ಈ ಹಾರವನ್ನು ಹಾಕಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಈಗ ಆರತಿ ಅವರು ಸೂರ್ಯ ಅವರಿಗೆ ಮಾಲಾರ್ಪಣೆ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಅಮ್ಮ ಆಯ್ತಲ್ವಾ, ಓಡೋಣ. ಕರ್ಕೊಂಡು ಹೋಗ್ಬೋದಾ ಸರ್? ನೋಡಿ, ತಾವು ದೇವಸ್ಥಾನಕ್ಕೆ ಬಂದಿದ್ದೀರಾ, ಮಹಾಮಂಗಳಾರತಿಯನ್ನು ಮುಗಿಸ್ಕೊಂಡು ಪ್ರಸಾದ ತಗೊಂಡು ಹೋಗಿ ದಯವಿಟ್ಟು. ಸರ್ವೇಶ್ವರಾಯ ನಮಃ, ಕಾಲಾಭಿಯುಕ್ತಾಯ ನಮಃ, ಮಹಾದೇವಾಯ ನಮಃ, ದೇವಾಯ ದೇವಾಯ ನಮಃ. ಗಂಡ ಇಬ್ರು ದೂರ ದೂರ ನಿಂತಿದ್ರ, ಅಕ್ಕಪಕ್ಕ ನಿಂತ್ಕೊಳ್ಳೆ. ಬನ್ನಿ ಇದ್ದಲ್ಲ ಪಕ್ಕದಲ್ಲಿ, ಶುರು ಮಾಡಿ. ಮಂತ್ರ ಹೇಳಿ ಅಂದ್ರೆ ಬೇಡದ್ದೆಲ್ಲ ಹೇಳ್ತಾರೆ. ತೊಳೆ ಸಂಕಲ್ಪ ಮಾಡ್ಕೊಳ್ಳಿ. ನಕ್ಷತ್ರ ಆರಿದ್ರ, ಅದೊಂದು ಅವ್ರದ್ದು ಪುಷ್ಯ. ಗೋತ್ರ ಕಾಶ್ಯಪ.
ನನ್ನ ಪಾಲಿಗೆ ನೀವೇ ಪರಮೇಶ್ವರ. ಈ ಜನ್ಮದಲ್ಲ, ಎಷ್ಟೇ ಜನ್ಮಗಳಾದರೂ ನೀವೇ ಪರಮೇಶ್ವರ ಆಗಿರಬೇಕು. ನಮ್ಮ ನಡುವೆ ಎಷ್ಟೇ ಭಿನ್ನಾಭಿಪ್ರಾಯಗಳಿರ್ಬೋದು, ಎಷ್ಟೇ ಬೇಜಾರುಗಳಿರ್ಬೋದು, ಆದರೆ ಒಬ್ರನ್ನೊಬ್ರು ಬಿಟ್ಟಿರಲಾರ್ದಷ್ಟು ಪ್ರೀತಿ ಅಂತೂ ನಮ್ಮ ಮಧ್ಯೆ ಇದೆ. ಅದು ನನಗೆ ಗೊತ್ತು. ಅದರ ಸೂಚವಾಗಿ ಈ ನನ್ನ ನಮಸ್ಕಾರವನ್ನು ಸ್ವೀಕರಿಸಬೇಕು. ಸೂರ್ಯ ಹೊರಡಣ್ವಾ?